ಹಾಯ್ ನಮಸ್ತೆ, ನನ್ನ ಹೆಸರು ಜನಿತಾ. ನಾನು ಎಚ್ ಡಿ ಕೋಟೆಯಿಂದ ಬಂದಿದ್ದೀನಿ. ಸೆಂಟ್ ಮೇರೀಸ್ ಕಾನ್ವೆಂಟ್ ಹೈಸ್ಕೂಲಿಂದ ಬಂದಿದ್ದೀನಿ. ನನ್ನ ಪರ್ಸಂಟೇಜ್ ಬಂದು 90.72%. ಮತ್ತು ನಾನು 10th ಪಾಸಾಗಿ ಇವಾಗ ಫಸ್ಟ್ PUC. ಈ ಥರ ಅಭಿನಂದನಾ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಖುಷಿಯಾಯಿತು. ಟ್ಯಾಲೆಂಟ್ ಇರೋರನ್ನ ಗುರುತಿಸಿ ಈ ಥರ ಮಾತಾಡ್ಸೋದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ನಮ್ಮ ಫ್ಯೂಚರ್ ಕರಿಯರ್ಗೂ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಬೇಕು ಎಲ್ಲರೂ. ಈ ಥರ ನಾನು ಫಸ್ಟ್ PUC PCMB ತೊಗೊಂಡಿದ್ದೀನಿ. ಖಂಡಿತ ಖುಷಿ ಆಗುತ್ತೆ, ತುಂಬಾ ಖುಷಿ ಆಯಿತು. ಈ ಥರ ಓದೋರಿಗೆ ತುಂಬ ಸಪೋರ್ಟ್ ಮಾಡ್ದಂಗೆ ಸಿಗುತ್ತೆ, ಮೋಟಿವೇಟ್ ಆಗುತ್ತೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀಕ್ಷಾ. ನಾನು KGFನಲ್ಲಿಂದ ಬಂದಿದ್ದೀನಿ. ನಾನು 96% ತಗೊಂಡಿದ್ದೀನಿ. ಆಮೇಲೆ ಈ ಥರ ಅವಾರ್ಡ್ ಕೊಡೋದು, ಶಾಲ್ ಕೊಡೋದು, ಹಾನರ್ ಮಾಡೋದು ನಮಗೆಲ್ಲ ಎನ್ಕರೇಜ್ಮೆಂಟ್ ಕೊಡುತ್ತೆ. ಇವಾಗ ನಾನು ಸೈನ್ಸ್ ತಗೊಂಡಿದ್ದೀನಿ. PCMB SBMJCನಲ್ಲಿ ಓದ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು, ನನಗೆ ಸಿಗ್ತಾ ಇದೆ, ತುಂಬ ಹ್ಯಾಪಿ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ನೋಡಿ ಸಂತೋಷಪಟ್ಟು ಇನ್ನು ಮುಂದೆ ಹೆಚ್ಚು ಮಾರ್ಕ್ಸನ್ನು ತಗೊಳ್ಬೇಕು ಎಂಬ ಆಸೆ ಬರ್ತಾ ಇದೆ. ಡಾಕ್ಟರ್ ತುಂಬ ಸಂತೋಷವಾಗ್ತಾ ಇದೆ. ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು. ನನ್ನ ಹೆಸರು ಸಂಹಿತಾ ಅಂತ. ನಾನು ಗೌರ್ಮೆಂಟ್ ಆದರ್ಶ ವಿದ್ಯಾಲಯದಲ್ಲಿ ಓದಿದ್ದು, ಮೈಸೂರು. ಅಪ್ಪ JSS ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಅವಾರ್ಡ್ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. 94% ತುಂಬ ಖುಷಿ ಆಯಿತು ನನಗೆ ಈ ಅವಾರ್ಡ್ ಬಂದಿದ್ದು. ಇದೇ ರೀತಿ ಮುಂದೆ ಕೊಟ್ಕೊಂತ ಹೋದ್ರೆ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಅನ್ಸುತ್ತಾ? ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಈ ಥರ ಅವಾರ್ಡ್ ಕೊಡೋದ್ರಿಂದ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಮೆಡಿಕಲ್ ಮಾಡಬೇಕು. ಮೆಡಿಕಲ್ ಹೇಳ್ತಾ ಇದ್ದಾರೆ, ನೀವು ಅದಕ್ಕೆ ಮೆಡಿಕಲ್ ಓದ್ಬೇಕು ಅನ್ಕೊಂತಾ ಇದ್ದೀರಾ? ಹಾಗೇನಿಲ್ಲ, ನಾನು ಈಗ ನೀಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ.